ಯಾರಿದ್ದಾನೆ, ಯಾವ ಸುಂದರ ಅವನು, ಶುಭವನ್ನು ಕೊಡ್ತಕ್ಕಂಥವನು. ಪ್ರಜ್ಞಾಶಾಸ್ತ್ರದಲ್ಲಿ ಜ್ಯೋತಿಷ್ಯ ಮಾರ್ಗದಲ್ಲಿ ಏನು ಸೂಚಿಸಲಾಗಿದೆ ದೋಷಗಳು, ಅವೆಲ್ಲವೂ ಕೂಡ ಆ ದೋಷ ಪರಿಮಾರ್ಜನೆ ಆಗಬೇಕು. ಅದು ಮೊದಲನೇ ಸಂಕಲ್ಪ ನಿಮ್ಮ ಪರವಾಗಿ ನಮ್ಮದು. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಜಾತಕದಲ್ಲಿ ಸೂಚಿಸಿದ ಪ್ರೇತಬಾಧೆಗಳು, ಪ್ರೇತ ದೋಷಗಳು, ಪಿತೃದೋಷಗಳು ಮತ್ತು ಪ್ರತಿಬಂಧಕ ದೋಷಗಳು, ಅಡೆತಡೆಗಳು ಯಾವುದೇ ಇರಲಿ, ಶೈವ ಗಣಗಳಿಂದ ದೋಷಗಳಾಗುತ್ತೆ. ಶೈವ ಅಂದರೆ ಶಿವಗಣಗಳು ಅಂತಿರ್ತವೆ ಕೆಲವಷ್ಟು, ನಂದಿ ಅಥವಾ ಭೃಗುಟಿ ಅಥವಾ ನಾಗ ಅಥವಾ ಚೌಡಿ, ಇದೆಲ್ಲ ಶಿವಗಣಗಳ ಸಾಲಿಗೆ ಸೇರ್ತವೆ. ಎಲ್ಲ ದೋಷಗಳು ಕುಟುಂಬದಲ್ಲಿ ಇರ್ತವೆ, ಗೊತ್ತಾಗಲ್ಲ. ಆ ಎಲ್ಲವನ್ನು ಸಂತುಷ್ಟಪಡಿಸಲಿಕ್ಕೆ ಶಿವನ ಆರಾಧನೆಯನ್ನು ಮಾಡಬೇಕು. ಇವತ್ತು ದಿನ ವಿಶೇಷವಾಗಿ ಯಥಾಶಕ್ತಿಯಿಂದ, ಯಥಾಭಕ್ತಿಯಿಂದ, ಯಥಾ ದ್ರವ್ಯೇನ ನಾವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಪರವಾಗಿ ನೀವು ಕೂಡ ಶ್ರದ್ಧೆಯಿಂದ ಶಿವನ ಆರಾಧನೆಯನ್ನು ಮಾಡ್ಕೊಂಡಿದ್ದೀರಾ. ಶಿವನು ಶುಭವನ್ನು ಕೊಡಲಿ ಅಂತ ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತೇವೆ. ಮೊದಲನೇ ಒಂದು ವಾಕ್ಯ, ಮೊದಲನೇ ಒಂದು ಶ್ಲೋಕವನ್ನು ನಾನು ಹೇಳಿಸಿದ್ದೇವೆ ಆವಾಗ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯ, ಕೈಲಾಸವೇ ತರಗಿಳಿದು ಬಂದಿದೆ. ಈಗ ಅವಾಗೇನು ಹೇಳಿದ್ದೆ? ಕೈಲಾಸ ಶಿಖರೇ ರಮ್ಯ, ಕೈಲಾಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶಿವನೇ ಇಲ್ಲದ ಕೈಲಾಸಕ್ಕೆ ಯಾಕೆ ಹೋಗ್ಬೇಕು ನಾವು? ಆದ್ದರಿಂದ ಆ ಶಿವನು ಇಲ್ಲಿ ಬಂದು ಈ ಕ್ಷಣದವರೆಗೆ ಇಲ್ಲಿ ಉಪಸ್ಥಿತನಿದ್ದ, ಅವನಿಗೆ ನಾವು ಶರಣಾಗೋಣ. ಆ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ನಿಮ್ಮ ಕುಟುಂಬಕ್ಕೆ ಮಾಡಲಿ ಅಂತ ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತೇವೆ. ನಮಗೆಲ್ಲರಿಗೂ ಭಗವಂತ ಶುಭವನ್ನು ಕೊಡಲಿ. ನಿಮಗೆಲ್ಲರಿಗೂ ಸ್ವಸ್ತಿ, ಶುಭ ಆಗಲಿ. ಶ್ರದ್ಧಾ ಭಗವಂತನಲ್ಲಿ ಈಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ನಂಬಿಕೆ ಮತ್ತು ಶ್ರದ್ಧೆಗೆ ಯಾವತ್ತಿಗೂ ಭಂಗ ಬರಬಾರದು. ಆ ರೀತಿಯಲ್ಲಿ ನಿಮಗೆಲ್ಲರಿಗೂ ಭಗವಂತನ ಚರಣದಲ್ಲಿ ಶ್ರದ್ಧೆಯನ್ನಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡೋಣ. ವಿದ್ಯಾಬುದ್ಧಿ, ಸಣ್ಣ ಮಕ್ಕಳಿಗೆ ಸದ್ವಿದ್ಯಾ ಸುಜ್ಞಾನ ಪ್ರಾಪ್ತಿಯಾಗಲಿ, ಬಾಲಗ್ರಹಾದಿ ಬಾಧೆಗಳಿದ್ರೆ ದೂರ ಆಗಲಿ ಅಂತ ಪ್ರಾರ್ಥಿಸೋಣ. ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ದೀರ್ಘವಾದ ಆರೋಗ್ಯ ಭಾಗ್ಯವನ್ನು ಭಗವಂತ ಕರುಣಿಸಲಿ, ಆಯಸ್ಸನ್ನು ಕರುಣಿಸಲಿ. ಹಾಗೆ ಹೋದಲ್ಲಿ ಬಂದಲ್ಲಿ ಭಗವಂತನು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ಕಾಪಿಟ್ಟುಕೊಳ್ಳಲಿ ಅಂತ ಪ್ರಾರ್ಥಿಸೋಣ. ನಮಃ ಪಾರ್ವತೀಪತಯೇ ಹರ ಹರ